ಇಂದು ಶಾಖಾಪುರ ಎಸ್ಎಚ್ ಗ್ರಾಮದಲ್ಲಿ ಶ್ರೀ ಕರಿಬಸವೇಶ್ವರ ರಥೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಸಿದ್ದಯ್ಯ ತಾತನವರು ಊರಿನ ಹಿರಿಯರಾದ ಹುಲಗಪ್ಪ ಗೌಡ, ನಾರಾಯಣಗೌಡ, ಮರ್ರಯ್ಯಗೌಡ, ಮೌನೇಶ್ ದಳಪತಿ, ಲಚಮಯ್ಯ, ಕರಡಿಗುಡ, ಹನುಮಗೌಡ, ರಾಮನಗೌಡ, ಊರಿನ ಯುವಕರು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಹನುಮಂತದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಮಸ್ತ ಗ್ರಾಮಕ್ಕೂ ಸೇರಿಕೊಂಡು ಶ್ರೀ ಕರಿಬಸವೇಶ್ವರ ದೇವಸ್ಥಾನ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಭಾಳ ಶಾಂತಿಯುತವಾಗಿ ಕೂಡ ಇವತ್ತು ರಥೋತ್ಸವ ಆಯಿತು. ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಎಲ್ಲ ಸಮಾಜದ ಮುಖಂಡರು, ಹಿರಿಯರು, ಯುವಕರು ಸೇರಿಕೊಂಡು ಕೂಡ ಪ್ರತಿ ವರ್ಷವೂ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮತ್ತು ಇದಕ್ಕೆಲ್ಲ ಗ್ರಾಮಸ್ಥರ ಸಹಕಾರ ಮತ್ತು ಬೆಂಬಲ ಇದಕ್ಕೆಲ್ಲವೂ ಕೂಡ ಇರ್ತದೆ. ಹಾಗಾಗಿ ಮತ್ತು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕರಿಬಸವನ ಆಶೀರ್ವಾದದ ಕೃಪೆಯಿಂದ ಇನ್ನಷ್ಟು ಜಾಸ್ತಿ ಈ ವರ್ಷವೂ ಕೂಡ ಶ್ರೀ ಕರಿಬಸವೇಶ್ವರ ರಥೋತ್ಸವವನ್ನು ಭಾಳ ಶಾಂತಿಯುತ ಎಲ್ಲ ಸಮಸ್ತ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮತ್ತು ಭಾಳ ಶಾಂತಿಯುತವಾಗಿ ಈ ಸಿದ್ದಯ್ಯ ತಾತನವರ ಒಂದು ಅಧ್ಯಕ್ಷತೆ ಒಂದು ಸಾನ್ನಿಧ್ಯದಲ್ಲಿ ಕೂಡ ಇವತ್ತು ರಥೋತ್ಸವ ಆಯಿತು. ಭಾಳ ಶಾಂತಿಯುತದಿಂದ ಮತ್ತು ಮುಂದಿನ ದಿನಗಳಲ್ಲಿ ಇವತ್ತು ಗ್ರಾಮಸ್ಥರ ಬೇಡಿಕೆ ಮುಂದಿನ ದಿನಗಳಲ್ಲಿ ದೇವಸ್ಥಾನ ನಿರ್ಮಾಣ ಆಗಿ ಭಾಳಷ್ಟು ವಿಜೃಂಭಣೆಯಿಂದ ಒಂದು ಪ್ರವಚನ ಕಾರ್ಯಕ್ರಮ ಆಗ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾ ಒಂದು ಧಾರ್ಮಿಕ ಕಾರ್ಯಕ್ರಮ ಕೊಟ್ಟ ಅಧಿಕಾರಿಗಳು ಬಂದು ಈಗಾಗಲೇ ತೇರು ನಡೆಸಿಕೊಂಡು ಹೋಗಿದ್ದಾರೆ. ಅದಕ್ಕೆ ಎಲ್ಲ ಮಾನ್ಯರು ಮಾನ್ಯತೆ ಕೊಟ್ಟುಗೆಸಿ ಶಾಂತಿಯಿಂದ ಕಾಪಾಡಿಕೊಂಡು ಹೋಗ್ಯಾರಂತೇಳಿ ನಮ್ಮ ಹುಲಗಪ್ಪ ಗೌಡರು ಮತ್ತು ನಾರಾಯಣಪ್ಪ ಗೌಡರು ಮತ್ತು ಬಸನಗೌಡ ಮತ್ತು ಮಾಲಿಗೌಡರು ಎಲ್ಲರೂ ಈಗಾಗಲೇ ಮಾಡಿ ನೆರವೇರಿಸಿದ್ದೇವೆ. ಇದಲ್ಲದೆ ಮತ್ತು ಬಸನಗೌಡರು ಒಂದು ಎರಡು ಮಾತಾಡೋಕಂತೇಳಿ ತಮ್ಮಲ್ಲಿ ಶ್ರೀ ಹುಲಗಪ್ಪ ಗೌಡ, ಮರೇಗೌಡ, ಮಾಲಿಪಡ್ಲು, ನಾರಾಯಣಪ್ಪ ಗೌಡ, ಲಕ್ಷ್ಮೀಕಾಂತ್ ನಾಯಕ, ಊರಿನೆಲ್ಲ ಸಾರ್ವಜನಿಕರು ಮತ್ತು ಎಲ್ಲ ರೈತ ಬಾಂಧವರು ಮತ್ತು ಮುದ್ದು ಮಕ್ಕಳು, ಎಲ್ಲ ತಾಯಂದಿರು, ಅಕ್ಕಂದಿರು ಮತ್ತು ಈ ದೇವಸ್ಥಾನದ ಒಡೆಯರಾದಂಥ ಶ್ರೀ ಸಿದ್ದಯ್ಯಮೂರ್ತಿ ಅವರು ಎಲ್ಲರ ಸಮಕ್ಷಮದಲ್ಲಿ ಸುರಕ್ಷಿತವಾಗಿ ತೇರು ಸಾಗಿ ಬಂದು ಜಾಗ ನಿಂತದ. ಇದು 250 ವರ್ಷದ ಇತಿಹಾಸದಂಥ ತೇರು. ಸಣ್ಣ ಹಳ್ಳಿ ಆದರೂ ಚಿಂತೆ ಇಲ್ಲ, ಒಗ್ಗಟ್ಟಾಗಿ ಎಲ್ಲರೂ ಒಂದೇ ರೀತಿಯಾಗಿ ಒಂದೇ ಎಲ್ಲ ಸರ್ವಜನಾಂಗದವರು ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಕೆಲಸ ಒಳ್ಳೆಯದು. ಈಗಾಗಲೇ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕ ಅವರು ಈ ದೇವಸ್ಥಾನಕ್ಕೆ